ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನ್ನ ಕೋಚಿಂಗ್ ಸೆಷನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಸಿಂಪಲ್ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ನನ್ನ ಸೆಷನ್ ಒನ್ ಆಫ್ ಮೈ ಕ್ಲೈಂಟ್ ಸ್ಟೋರಿ ಏನಂದರೆ, ವೆನ್ ಐ ಆಮ್ ಎಂಗೇಜಿಂಗ್ ವಿತ್ ಸೆಷನ್ ಅಲ್ಲ, ಸೊ ದೇರ್ ಈಸ್ ದಿಸ್ ಪರ್ಸನ್. ಓಕೆ, ಅವ್ರ ಹೆಸರಲ್ಲಿ ಏನು ಬೇಡ, ಜಸ್ಟ್ ಈಸ್ ಅರೌಂಡ್ 27 ಇಯರ್ಸ್ ಆಫ್ ಏಜ್. ಒಂದು ಒಳ್ಳೆ ಜಾಬ್, ಹ್ಯಾಸ್ ಗುಡ್ ಸ್ಯಾಲರಿ. ಸೊ ಹೊರಗಡೆಯಿಂದ ಯಾರು ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ಎಸ್ ಹ್ಯಾವಿಂಗ್ ಗ್ರೇಟ್ ಲೈಫ್, ಸೂಪರ್ ಆಗಿರುತ್ತೆ ಲೈಫ್ ಅನ್ನೋ ಥರ ಒಂದು ಫೀಲಿಂಗ್ ಕೊಡುತ್ತೆ. ಬಟ್ ಸೊ ಈ ಹ್ಯಾಡ್ ಸಮ್ ಗೋಲ್ಸ್ ಅಜೆಂಡಾ, ಅದಕ್ಕೆ ಸೊ ಈ ಎನ್ರೋಲ್ಡ್. ಬಟ್ ಡ್ಯೂರಿಂಗ್ ದಟ್ ಕೈಂಡ್ ಆಫ್ ಡಿಸ್ಕಷನ್ ಅಲ್ಲ, ಕೋಚಿಂಗ್ ಸೆಷನ್ನ ತಗೋವಾಗ, ಸೊ ಆಫ್ಟರ್ 2 to 3 ಇಂಟ್ರಾಕ್ಷನ್ಸ್, ಸೊ ಒಂದು ಪ್ಯಾಟರ್ನ್ ನಾನು ಅಬ್ಸರ್ವ್ ಮಾಡಿದೆ. ಅಂದರೆ he was having a lot of struggles, okay, in his own sense, he has some personal challenges. But ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡುವಾಗ ಅವ್ನು ಕೆಲವು ಸ್ಟೇಟ್ಮೆಂಟ್ಸ್ ಹೇಳ್ತಾ ಇದ್ದಾರೆ. ಏನಂದರೆ, ನನ್ನ ಲಕ್ ಸರಿ ಇಲ್ಲ, ಅಥವಾ ನಾನು ಎಷ್ಟೇ ಟ್ರೈ ಮಾಡಿದ್ರು ನನಗೆ ಅದು ಸಿಗ್ತಾ ಇಲ್ಲ, ಸಮಥಿಂಗ್ ಲೈಕ್ ದಿಸ್. ಸೊ ವೆನ್ ಎವರ್ ಹಿ ಸೇಸ್ ದ್ಯಾಟ್, ಹಿ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಸೊ ಇದನ್ನೇ ಕಾನ್ಷಿಯಸ್ ಆಗಿ ಅವ್ರು ಮಾಡ್ತಾ ಇರಲಿಲ್ಲ. ಸೊ ಐ ವಾಸ್ ಅಬ್ಸರ್ವಿಂಗ್ 2 to 3 ಸೆಷನ್ಸ್ ಆದಮೇಲೆ ಐ ಸೆಡ್, ಸಿ ಲುಕ್, ಈ ಥರ ಒಂದು ಅಬ್ಸರ್ವೇಷನ್ ನನಗಿದೆ. ಎವ್ರಿ ಟೈಮ್ ನಾವು ಇಂಟ್ರ್ಯಾಕ್ಟ್ ಮಾಡುವಾಗ ಯು ಆರ್ ಸ್ಟೇಟಿಂಗ್ ವೆರಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಬೌಟ್ ಯುವರ್ ಸೆಲ್ಫ್. ಸೊ ಈ ಥರ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ ತುಂಬ ಬರ್ತಾ ಇದೆ ನಿಮ್ಮಲ್ಲಿ ಅಂತ ಅನ್ನಿಸ್ತಾ ಇದೆ. ವೈ ಡೋಂಟ್ ಯು ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಹೌ ಯು ಆರ್ ಹ್ಯಾವಿಂಗ್ ದಿಸ್ ಸೆಲ್ಫ್ ಟಾಕ್ ಅಂತ. ಒಂದು ವಾರ ನಾನು ಅಬ್ಸರ್ವ್ ಮಾಡೋಕ್ಕೆ ಒಂದು ಟಾಸ್ಕ್ ಥರ ಅವ್ರಿಗೆ ಕೊಟ್ಟೆ. ಸೊ ಆಫ್ಟರ್ 1 week ವೆನ್ ಈ ಕೇಮ್ ಬ್ಯಾಕ್ ಅಲ್ಲ, ದ ನೆಕ್ಸ್ಟ್ ಸೆಷನ್, ಸೊ ಹಿ ವಾಸ್ ಲೈಕ್, ನಂಗೆ ರಿಯಲಿ ಶಾಕ್ ಆಗ್ತಾ ಇದೆ. ಏನಂದರೆ, ಎಷ್ಟು ನೆಗೆಟಿವ್ ಟಾಕ್ ನಾನು ನನ್ನ ಬಗ್ಗೆನೇ ನಾನು ಮಾತಾಡ್ಕೊತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ರಿಯಲೈಸ್ ಆಯಿತು. ಸೊ ಆವಾಗ, ಸೊ ಸಿ ದಟ್ ವಾಸ್ ಒಂಥರ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಹೌ ಹಿ ವಾಸ್ ಥಿಂಕಿಂಗ್ ಅಬೌಟ್ ಹಿಮ್ಸೆಲ್ಫ್, he was feeling bad most of the time, correct? So ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಏನು ನೋಡ್ಬೇಕಂದ್ರೆ, ವೆನ್ ವಿ ಆರ್ ಥಿಂಕಿಂಗ್ ನೆಗೆಟಿವ್ ಅಬೌಟ್ ಅವರ್ ಸೆಲ್ಫ್, ನಮ್ಗೆ ಹೆಂಗೆ ಫೀಲ್ ಆಗುತ್ತೆ? ವಿ ಫೀಲ್ ನೆಗೆಟಿವ್ ಓನ್ಲಿ, ರೈಟ್? ಸೊ ನಮ್ಮ ಫೀಲಿಂಗ್ ಸರಿ ಇಲ್ಲ ಅಂತ ಹೇಳುವಾಗ ನಾವು ತಗೊಳ್ಳುವಂಥ ಡಿಸಿಷನ್ಸು, ಆ ಡಿಸಿಷನ್ ಮೇಲೆ ನಾವು ತಗೊಳ್ಳುವಂಥ ಆ್ಯಕ್ಷನ್ಸು ಎರಡೂ ಕೂಡ ನೆಗೆಟಿವ್ನೇ ಇರುತ್ತೆ, ಅಥವಾ ಅಷ್ಟೊಂದು ಇಂಟೆನ್ಸಿಟಿ ಇರೋದಿಲ್ಲ, ಅಥವಾ ಎಫೆಕ್ಟ್ ಕೊಡೋದಿಲ್ಲ, ಕರೆಕ್ಟ್? ಸೊ ನಮ್ಮ ರಿಯಾಲಿಟಿ ಏನಾಗುತ್ತೆ ಅವಾಗ? ಸಿ, ವೆನ್ ಅವರ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆರ್ ನಾಟ್ ಓಕೆ, our reality is also not okay. As simple as that. So how our thoughts create reality ಅನ್ನೋದು ಅದು ಒಂದು ಡಿಫ್ರೆಂಟ್ ಡಿಬೇಟ್ ಆಗುತ್ತೆ. ಬಟ್ ದಿಸ್ ಈಸ್ ಲೈಕ್ ಪ್ಲೇನ್ ಕಾಮನ್ ಸೆನ್ಸ್. ವೆನ್ ವಿ ಆರ್ ಫೀಲಿಂಗ್ ಗುಡ್ ಆ್ಯಂಡ್ ವಿ ಆರ್ ಟೇಕಿಂಗ್ ಗುಡ್ ಡಿಸಿಷನ್ಸ್, ಅವರ್ ಆ್ಯಕ್ಷನ್ಸ್ ಆರ್ ಆಲ್ಸೋ ಗುಡ್, ಕರೆಕ್ಟ್? ಸೊ ಅಷ್ಟು ಸಿಂಪಲ್ ಆಗಿ ನಾನು ಅವ್ನಿಗೆ ಹೇಳುವಾಗ, ಸೊ ಐ ಗೇವ್ ಒನ್ ಮೋರ್ ಟಾಸ್ಕ್ ನೆಕ್ಸ್ಟ್ ವೀಕಲ್ಲಿ. ವಾಟ್ ಎವರ್ ನೆಗೆಟಿವ್ ಥಾಟ್ಸ್ ನಿಮ್ಗೆ ಬರುತ್ತೆ, ಇಮ್ಮಿಡಿಯೇಟಾಗಿ ಯು ಹ್ಯಾವ್ ಟು ರಿಪ್ಲೇಸ್ ವಿತ್ ಅ ಪಾಸಿಟಿವ್ ಥಾಟ್. ಫಾರ್ ಎಕ್ಸಾಂಪಲ್, ಇದು ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋ ಬದಲು, ಯಾವುದೋ ಒಂದು ವಿಷಯಕ್ಕೆ ಐ ಕ್ಯಾನ್ ಲರ್ನ್, ನಾನು ಇದನ್ನು ಕಲಿಬಹುದು, ನಾನು ಮಾಡಬಹುದು ಅನ್ನೋ ಒಂದು ಸ್ಟೇಟ್ಮೆಂಟ್ ಅಷ್ಟೇ ರಿಪ್ಲೇಸ್ಮೆಂಟ್ ಆಗಬೇಕು. ಸೊ ನೋ ನೀಡ್ ಟು ಡೂ ಎನಿ ಮ್ಯಾಜಿಕ್ ವಂಡರ್, ಏನು ಮಾಡೋಕ್ಕಿಲ್ಲ, ಜಸ್ಟ್ ಚೇಂಜ್ ದ ಸ್ಟೇಟ್ ಆಫ್ ಮೈಂಡಲ್ಲಿ. ಸೊ ಈ ಥರ ಏನೆಲ್ಲ ನೆಗೆಟಿವಿಟಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು, ಅದ್ರ ಬಗ್ಗೆ ಅವೇರ್ ಆಗಿರಬೇಕು, ಇಮಿಡಿಯೇಟ್ ಆಗಿ ಅದನ್ನ ರೀಪ್ಲೇಸ್ ಮಾಡಬೇಕು. ಸೊ ಇದು ಮಾಡುವಾಗ ಏನಾಗುತ್ತೆ ಗೊತ್ತಾ? ಸಿ, ದೇರ್ ವೋಂಟ್ ಬಿ ಎನಿ ಓವರ್ ನೈಟ್ ಚೇಂಜಸ್. ಒಂದು ದಿನದಲ್ಲೇ ಪ್ರಾಕ್ಟೀಸ್ ಮಾಡಿ ಏನೋ ಚೇಂಜ್ ಆಗ್ಬಿಡೋದಿಲ್ಲ. ದಿಸ್ ಹ್ಯಾಸ್ ಟು ಬಿಕಮ್ ಎ ಹ್ಯಾಬಿಟ್. 1 ದಿನ, 2 ದಿನ, 3 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ, ಆಲ್ಮೋಸ್ಟ್ ಒಂದು 2 to 3 weeks ಟೈಮಲ್ಲಿ ಹಿ ಕೈಂಡ್ ಆಫ್ ಬಿಕಮ್ ಎ ಡಿಫ್ರೆಂಟ್ ಪರ್ಸನ್. ಅಂದರೆ ಮೋರ್ ಹೋಪ್ಫುಲ್, ಒಂಥರ ಚಿಯರ್ಫುಲ್ ಆಗಿ, ಬಿಕಾಸ್ ವಿ ಸ್ಟಾರ್ಟ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ವೆನ್ ವಿ ಆರ್ ಹ್ಯಾವಿಂಗ್ ದ ರೈಟ್ ಥಾಟ್ಸ್ ಅಲ್ವಾ? ಸೊ ನೆಗೆಟಿವ್ ಥಾಟ್ಸ್ ಬಂತು, ಅದನ್ನು ಇಮಿಡಿಯೇಟಾಗಿ ನಾವು ಅವೇರ್ನೆಸ್ಸಿಂದ ಅಬ್ಸರ್ವ್ ಮಾಡಿದ್ವಿ, ಆಮೇಲೆ ರಿಪ್ಲೇಸ್ ಮಾಡಿದ್ವಿ ಅಂತ ಹೇಳಿದಾಗ ವಿ ಸ್ಟಾರ್ಟ್ ಫೀಲಿಂಗ್ ವೆಲ್. ಆ್ಯಂಡ್ ವೆನ್ ವಿ ಸ್ಟಾರ್ಟ್ ಫೀಲಿಂಗ್ ಗುಡ್, ವಿ ಟೇಕ್ ಗುಡ್ ಡಿಸಿಷನ್ಸ್ ಆ್ಯಂಡ್ ಅವರ್ ಆ್ಯಕ್ಷನ್ಸ್ ಆಲ್ಸೋ ಗುಡ್. ಒಂದು ಫಾಲೋ ಅಪ್ ಇರುತ್ತೆ. ಸೊ ದಿಸ್ ಇಸ್ ಎ ವೆರಿ ವೆರಿ ಸ್ಟ್ರಾಂಗ್ ಲೂಪ್, ಓಕೆ? ಇದನ್ನು ವೆನ್ ಹಿ ಫಾಲೋಡ್, ಆಬ್ವಿಯಸ್ಲಿ ಹಿ ವಾಸ್ ಫೀಲಿಂಗ್ ಬೆಟರ್, ಆ್ಯಂಡ್ that kind of it was a very small improvement in the entire coaching session we had. But ಇದು ನಮಗೆ ಎಷ್ಟು ಅನ್ವಯಿಸುತ್ತೆ ಅಂದರೆ, ಆಲ್ಮೋಸ್ಟ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಸೆಲ್ಫ್ ಡೌಟ್ಸ್. ಒಂಥರ ನಮ್ಮ ಬಗ್ಗೆನೇ ನಾವು ನೆಗೆಟಿವ್ ಥಾಟ್ಸ್ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ಚೇಂಜ್ ಮಾಡಿಕೊಂಡ್ರೆ ಖಂಡಿತ there will be a good positive change in our life. Think about it. That was the video. Until next time,
ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.